ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದು ನಾವು ಅಶ್ವಿನಿ ದೇವತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಶ್ವಿನಿ ದೇವತೆಗಳು ಹಿಂದೂ ಪುರಾಣಗಳಲ್ಲಿ ಸೂರ್ಯದೇವ ಮತ್ತು ಸಂಜ್ಞಾದೇವಿಯ ಅವಳಿ ಪುತ್ರರು. ದೇವತೆಗಳ ವೈದ್ಯರು ಮತ್ತು ಆಯುರ್ವೇದದ ದೇವತೆಗಳೆಂದು ಪ್ರಸಿದ್ಧರಾಗಿದ್ದಾರೆ. ಇವರು ಅದೃಷ್ಟ ಮತ್ತು ಆರೋಗ್ಯವನ್ನು ಅನುಗ್ರಹಿಸುವ ಚಿನ್ನದ ರಥದಲ್ಲಿ ಸಂಚರಿಸುವ ದೈವಿಕ ಕುದುರೆ ಸವಾರರು. ಅಶ್ವಿನಿ ದೇವತೆಗಳು ಹಿಂದೂ ಧರ್ಮದ ವೇದಗಳಲ್ಲಿ ಪ್ರಸಿದ್ಧರಾದ ದೈವಗಳು. ಇವರನ್ನು ಅಶ್ವಿನಿ ಕುಮಾರರು ಅಥವಾ ನಾಸಾತ್ಯ ಮತ್ತು ದಸ್ರಾ ಎಂದು ಕರೆಯಲಾಗುತ್ತದೆ. ಅಶ್ವಿನಿ ದೇವತೆಗಳು ಜೋಡಿ ಸಹೋದರರಾಗಿದ್ದು ದೇವತೆಗಳ ವೈದ್ಯರು ಎಂದು ಪ್ರಸಿದ್ಧರಾಗಿದ್ದಾರೆ. ಋಗ್ವೇದದಲ್ಲಿ ಅಶ್ವಿನಿ ದೇವತೆಗಳ ಕುರಿತು ಅನೇಕ ಸ್ತುತಿಗಳು ದೊರೆಯುತ್ತವೆ. ಇವರು ಬೆಳಗಿನ ಸಮಯದಲ್ಲಿ ಆಕಾಶದಲ್ಲಿ ಸಂಚರಿಸಿ ಲೋಕಕ್ಕೆ ಬೆಳಕು ಮತ್ತು ಆರೋಗ್ಯವನ್ನು ನೀಡುವವರು ಎಂದು ವರ್ಣಿಸಲಾಗಿದೆ. ಅಶ್ವಿನಿ ದೇವತೆಗಳು ವೇಗವಾಗಿ ಓಡುವ ಕುದುರೆಗಳ ರಥದಲ್ಲಿ ಸಂಚರಿಸುತ್ತಾರೆ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಅದಕ್ಕಾಗಿ ಇವರಿಗೆ ಅಶ್ವಿನಿ ಎಂಬ ಹೆಸರು ಬಂದಿದೆ. ಅಶ್ವ ಎಂದರೆ ಕುದುರೆ. ಪುರಾಣಗಳ ಪ್ರಕಾರ ಅಶ್ವಿನಿ ದೇವತೆಗಳು ಅನೇಕ ಮಹಿಮೆಗಳನ್ನು ಮಾಡಿದ್ದಾರೆ. ಇವರು ರೋಗಿಗಳಿಗೆ ಔಷಧಿ ನೀಡಿ ಚಿಕಿತ್ಸೆ ಮಾಡಿದರು. ವೃದ್ಧನಾದ ಚ್ಯವನ ಋಷಿಗೆ ಯೌವನವನ್ನು ಮರಳಿ ನೀಡಿದ ಕತೆ ಪ್ರಸಿದ್ಧವಾಗಿದೆ. ಇದರಿಂದ ಇವರು ಆಯುರ್ವೇದ ಮತ್ತು ವೈದ್ಯಕೀಯ ಜ್ಞಾನದಲ್ಲಿ ಪರಿಣತರಾಗಿದ್ದರು ಎಂದು ತಿಳಿಯುತ್ತದೆ. ಅಶ್ವಿನಿ ದೇವತೆಗಳು ದೇವತೆಗಳಿಗೆ ಅಮೃತವನ್ನು ತಂದುಕೊಟ್ಟವರಾಗಿಯೂ ಪ್ರಸಿದ್ಧರಾಗಿದ್ದಾರೆ. ಇವರು ದಯಾಳು, ಕರುಣಾಳು ಮತ್ತು ಜನರಿಗೆ ಸಹಾಯ ಮಾಡುವ ಸ್ವಭಾವ ಹೊಂದಿದ್ದಾರೆ. ಆದ್ದರಿಂದ ಇವರನ್ನು ಆರೋಗ್ಯದ ದೇವತೆಗಳೆಂದು ಪೂಜಿಸಲಾಗುತ್ತದೆ. ಅಶ್ವಿನಿ ದೇವತೆಗಳು ವೇದಗಳ ಕಾಲದಿಂದಲೇ ಪೂಜಿಸಲ್ಪಟ್ಟ ಮಹತ್ವದ ದೇವತೆಗಳು. ಇವರ ಇತಿಹಾಸವು ಆರೋಗ್ಯ, ಸೇವಾ ಮನೋಭಾವ ಮತ್ತು ದೈವಿಕ ಶಕ್ತಿಯ ಸಂಕೇತವಾಗಿದೆ. ಇವರು ಮಾನವರಿಗೆ ಆರೋಗ್ಯ ಮತ್ತು ಶಕ್ತಿ ನೀಡುವ ದೈವಗಳೆಂದು ಹಿಂದೂ ಧರ್ಮದಲ್ಲಿ ಗೌರವಿಸಲ್ಪಡುತ್ತಾರೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.